ನಮಸ್ಕಾರ, ನಾನು ನಿಮ್ಮ ಹರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ SLN ಲೈಫ್ ಲೂಪ್ಸ್. ಸೊ ಇವತ್ತಿನ ಒಂದು ಟಾಪಿಕ್, ಒಂದು ವಿಷಯ ಏನು ಅಂತ ಅಂದ್ರೆ ವಾಟರ್. ನೀರು ನಮ್ಮ ಜೀವನಕ್ಕೆ, ನಮ್ಮ ಒಂದು ಆರೋಗ್ಯಕರ ಜೀವನಕ್ಕೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ನೀರು ಅನ್ನೋದು ನಮಗೆ ನಮ್ಮ ಪ್ರಕೃತಿಯಲ್ಲಿ ಸಿಕ್ಕಿರುವಂತ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಮೆಡಿಸನ್ ಅಂತಾನೆ ಹೇಳ್ಬೋದು. ನೀರಿಲ್ಲ ಅಂತಂದ್ರೆ ನಮ್ಮ ಜೀವನನ ಊಹೆ ಮಾಡ್ಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ. ನಮ್ಮ ಡೇ ಟು ಡೇ ಲೈಫಲ್ಲಿ ನೀರಿಲ್ಲ ಅಂತಂದ್ರೆ ಯಾವುದೇ ರೀತಿಯಾದಂತಹ ನಮ್ಮ ಡೈಲಿ ರುಟೀನ್ಸ್ಗಳು ಸ್ಟಾರ್ಟ್ ಆಗೋದಿಲ್ಲ. ಆ್ಯಂಡ್ ಆರೋಗ್ಯಕ್ಕೂ ಕೂಡ ತುಂಬಾನೇ ಇಂಪಾರ್ಟೆಂಟು ನೀರಾಗಿರುತ್ತೆ. ಸೊ ನೀರಿಂದ ಆಗುವಂಥ ಕರೆಕ್ಟಾಗಿ ಆಗುವಂಥ ಪರಿಣಾಮಗಳೇನು ನಮ್ಮ ಬಾಡಿ ಹೆಲ್ತ್ಗೆ, ಆ್ಯಂಡ್ ನೀರನ್ನ ಕರೆಕ್ಟಾಗಿ ನಾವು ತಗೊಳ್ಳಿಲ್ಲ ಅಂತ ಅಂದರೆ, ಕರೆಕ್ಟಾಗಿ ಕುಡಿಲಿಲ್ಲ ಅಂತ ಅಂದರೆ ನಮ್ಮ ಬಾಡಿ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಕರೆಕ್ಟಾಗಿ ನೀರು ಕುಡಿದೇ ಇರೋದ್ರಿಂದ ನಮ್ಮ ಬಾಡಿ ಫಸ್ಟು ಡಿಹೈಡ್ರೇಷನ್ಗೆ ಟರ್ನ್ ಆಗುತ್ತೆ. ಡಿಹೈಡ್ರೇಷನ್ ಅಂತ ಅಂದರೆ ನಮ್ಮ ಬಾಡಿಲಿ ಯಾವುದೇ ರೀತಿಯಾದಂತಹ ಲಿಕ್ವಿಡ್ ಅನ್ನೋ ಒಂದು ಅಂಶ ಇರೋದಿಲ್ಲ, ಕಮ್ಮಿ ಆಗ್ತಾ ಬರುತ್ತೆ. ಆ್ಯಂಡ್ ಡಿಹೈಡ್ರೇಷನ್ ಆಗೋದ್ರಿಂದ ಫಸ್ಟು ಕಾಣಿಸ್ಕೊಳ್ಳೋವಂಥದ್ದು, ನಮ್ಮ ಒಂದು ಹೆಲ್ತ್ಗೆ ಕಾಣಿಸ್ಕೊಳ್ಳೋದು ಫಸ್ಟು ಸ್ಕಿನ್ನಲ್ಲಿ ನಮಗೆ ಡಿಫ್ರೆನ್ಸ್ ಕಾಣಿಸ್ತಾ ಬರುತ್ತೆ. ಏಜಿಂಗ್ ಆಗೋ ಥರ ಒಂದು ಫಂಕ್ಷನ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಇಂಟೆಸ್ಟೈನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ನಮ್ಮ ಬಾಡಿಲಿರುವಂಥ ಇಂಟರ್ನಲ್ ಆರ್ಗನ್ಸ್ ಕರೆಕ್ಟಾಗಿ ವರ್ಕ್ ಮಾಡೋದಿಲ್ಲ. ಆ್ಯಂಡ್ ಯಾವುದೇ ಕಾರಣಕ್ಕೂ ಡಿಹೈಡ್ರೇಷನ್ ಆಗೋದ್ರಿಂದ ನಾವು ದಿನನಿತ್ಯ ನಾವು ಎನರ್ಜೆಟಿಕ್ ಆಗಿರೋದಕ್ಕೂ ಕೂಡ ಸಾಧ್ಯ ಇಲ್ಲ. ಸೊ ಫಸ್ಟ್ ಡಿಹೈಡ್ರೇಷನ್ ಏನಕ್ಕೆ ಆಗುತ್ತೆ ಅಂತಂದರೆ, ನಾವು ಕರೆಕ್ಟಾಗಿ ನೀರು ಕುಡಿದೇ ಇರೋದ್ರಿಂದ ಆ್ಯಂಡ್ ಬಾಡಿ ಸಡನ್ ಆಗಿ ಹೀಟಿಗೆ ಟರ್ನ್ ಆಗೋದ್ರಿಂದ ಕೂಡ ಡಿಹೈಡ್ರೇಷನ್ ಅನ್ನೋದಾಗುತ್ತೆ. ಸೊ ಡಿಹೈಡ್ರೇಷನ್ ಯಾವ ರೀತಿ ತಡೆಗಟ್ಟಬೇಕು ಅಂತ ಅಂದರೆ, ದಿನಕ್ಕೆ 2 ರಿಂದ 3 ಲೀಟರ್ ಅಷ್ಟು ನೀರು ಕುಡಿಯೋದ್ರಿಂದ ಡಿಹೈಡ್ರೇಷನ್ ಅನ್ನೋದನ್ನ ನಾವು ತಡಿಬೋದು. ಅಕಸ್ಮಾತ್ ನಾವು ಡೈರೆಕ್ಟಾಗಿ ಬರೀ ನೀರೇ ಕುಡಿಯೋಕ್ಕಾಗಿಲ್ಲ ಅಂತಂದರೆ, ನೀರಿನ ಥರ ಅಂದರೆ ನೀರಿನ ರೂಪದಲ್ಲಿರುವಂತಹ ಜ್ಯೂಸ್ಗಳಾಗಿರ್ಬೋದು ಆ್ಯಂಡ್ ಡಿಟಾಕ್ಸ್ ಡ್ರಿಂಕ್ಸ್ ಆಗಿರ್ಬೋದು, ಅದನ್ನು ತಗೊಳ್ಳೋದ್ರಿಂದ ತುಂಬಾ ಇಂಪಾರ್ಟೆಂಟ್, ತುಂಬಾ ಹೆಲ್ತ್ಗೆ ಬೆನಿಫಿಟ್ಸ್ ಆಗುತ್ತೆ. ಆ್ಯಂಡ್ ಡಿಹೈಡ್ರೇಷನ್ ಅನ್ನೋದು ಕೂಡ ತಡೆಯುತ್ತೆ. ಇನ್ನೊಂದು ಡಿಹೈಡ್ರೇಷನ್ ಬರೀ ನೀರಲ್ಲಿ ಅಂತ ಅಲ್ಲ, ನಾವು ತಿನ್ನೋ ಅಂಥ ತರಕಾರಿ ಸೌತೆಕಾಯಲ್ಲಿ ತುಂಬಾ ಆದಂತಹ ವಾಟರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಇದು ಕೂಡ ಡಿಹೈಡ್ರೇಷನ್ ಅನ್ನೋದನ್ನ ಕಂಟ್ರೋಲ್ ಮಾಡುತ್ತೆ. ಫ್ರೂಟಲ್ಲಿ ವಾಟರ್ ಮೆಲನ್ ಆ್ಯಂಡ್ ಆದಷ್ಟು ನೀರಿನ ಅಂಶ ಇರುವಂಥದ್ದು ಜಾಸ್ತಿ ಇರೋದು ಅಂದರೆ ವಾಟರ್ ಮೆಲನಲ್ಲೇ. ಸೊ ಕಲ್ಲಂಗಡಿ ಹಣ್ಣನ್ನ ದಿನನಿತ್ಯ ತಿನ್ನೋದ್ರಿಂದ, ಆ್ಯಂಡ್ ದಿಸ್ ಇಸ್ ಕಲ್ಲಂಗಡಿ ಹಣ್ಣು, ವಾಟರ್ ಮೆಲನ್ ಅನ್ನೋದು ಸೀಸನಲ್ ಫ್ರೂಟ್ ಆಗಿರುತ್ತೆ. ಸೊ ಅದು ಯಾವ ಸೀಸನಲ್ಲಿ ಬರುತ್ತೋ ಆದಷ್ಟು ಆ ಸೀಸನ್ ಪೂರ್ತಿ ನಾವು ವಾಟರ್ ಮೆಲನ್, ನೀರಿರುವಂಥ ಯಾವ್ಯಾವ ಸೀಸನಲ್ ಫ್ರೂಟ್ಸ್ ಸಿಗುತ್ತೋ ಆ ಸೀಸನ್ ಫ್ರೂಟ್ಸ್ನ ನಾವು ಆ ಸೀಸನಲ್ಲಿ ತಿನ್ನೋದ್ರಿಂದ ಆರೋಗ್ಯನೂ ಕೂಡ ಕರೆಕ್ಟಾಗಿ ನಾವು ಮೇಂಟೈನ್ ಮಾಡ್ತಾ ಬರ್ಬೋದು. ಹ್ಯಾಂಡ್ ಡಿಹೈಡ್ರೇಷನ್ನು ಕೂಡ ತಪ್ಪಿಸ್ಬೋದು. ಸೊ ಸೌತೆಕಾಯಿ ಮತ್ತು ಕಲ್ಲಂಗಡಿ ಹಣ್ಣಲ್ಲಿ ಎರಡರಲ್ಲೂ ಕೂಡ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಆದಷ್ಟು ಅದನ್ನು ಸೇವಿಸೋದಕ್ಕೆ ತುಂಬಾ ಅಂದರೆ ನಮ್ಮ ಒಂದು ಡೈಲಿ ರುಟೀನ್ಗೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಬಂದು ಸ್ಕಿನ್ನಿಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಅಂದರೆ, ಸ್ಕಿನ್ನಲ್ಲಿರುವಂಥ ಪ್ರಾಬ್ಲಮ್ಸ್ನ ನಮಗೆ ಎಷ್ಟು ಬೇಗ ಅಂದಿರೋ ಕೂಡ ಅಟ್ಲೀಸ್ಟ್ ನಾವು ದಿನನಿತ್ಯ ಕರೆಕ್ಟಾಗಿ 2 ರಿಂದ 3 ಲೀಟರ್ ನೀರು ಕುಡಿಯೋದ್ರಿಂದ ಸ್ಕಿನ್ನಲ್ಲಿರುವಂಥ ಪ್ರಾಬ್ಲಮ್ಸ್ನ ನಾವು ತಡೆಗಟ್ಬೋದು. ಯಾವ ರೀತಿ ಅದು ತಡೆಗಟ್ಟುತ್ತೆ ಅಂತಂದರೆ, ನಾವು ಎಷ್ಟು ನೀರು ಕುಡಿತೀವೋ ನಮ್ಮ ಬಾಡಿಲಿರುವಂಥ ಟಾಕ್ಸಿನ್ಸ್ ಹೊರಗಡೆ ಬರುತ್ತೆ. ಆ್ಯಂಡ್ ಅದು ಏನು ನಮ್ಮ ಬಾಡಿಲಿ ಯಾವುದೇ ರೀತಿಯಾದಂತಹ ಆರೋಗ್ಯ ಸಮಸ್ಯೆನೂ ಕೂಡ ಈ ಒಂದು ಟಾಕ್ಸಿನ್ ರೂಪದಲ್ಲಿ, ನೀರು ಕುಡಿಯೋದ್ರಿಂದ ಟಾಕ್ಸಿನ್ ರೂಪದಲ್ಲಿ ಅದು ಹೊರಗಡೆ ಬರುತ್ತೆ. ಆ್ಯಂಡ್ ಏಜಿಂಗ್ ಅನ್ನೋದನ್ನು ಕೂಡ ಕಮ್ಮಿ ಮಾಡುತ್ತೆ. ಸ್ಕಿನ್ನಲ್ಲಿ ಫಸ್ಟ್ ಕಾಣೋದೇ ನಮಗೆ ಡಿಹೈಡ್ರೇಷನ್ ಆದಾಗ ಏಜಿಂಗ್, ನಮ್ಮ ಸ್ಕಿನ್ನಲ್ಲಿ ಆದಷ್ಟು ನಾವು ತುಂಬ ಏಜ್ ಆಗೋ ಥರ ಕಾಣೋದು, ರಿಂಕಲ್ಸ್ ಬರೋದು ಆ್ಯಂಡ್ ಪಿಗ್ಮೆಂಟೇಷನ್ಸ್ ಜಾಸ್ತಿ ಆಗೋದು, ಪಿಂಪಲ್ಸ್ ಬರೋದು, ಇದೆಲ್ಲ ಕೂಡ ನೀರಿಂದನೇ ಆಗೋದು. ಕರೆಕ್ಟಾಗಿ ನೀರು ಕುಡಿದೇ ಇರೋದ್ರಿಂದ ನಮಗೆ ಈ ಒಂದು ಪ್ರಾಬ್ಲಮ್ಸ್ ಎಲ್ಲ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಬಂದು ನಮ್ಮ ಹೆಲ್ತ್ಗೆ ಇಂಪಾರ್ಟೆಂಟ್ ಅಂತ ಅಂದರೆ ಇಂಟೆಸ್ಟೈನ್. ನಿಮ್ಮ ಇಂಟೆಸ್ಟೈನ್, ಕರಳಿನ ಆರೋಗ್ಯ ಕರೆಕ್ಟಾಗಿಲ್ಲ ಅಂತ ಅಂದರೆ ನೀವು ಯಾವುದೇ ಕಾರಣಕ್ಕೂ ಹೆಲ್ತಿಯಾಗಿರೋದಕ್ಕೆ ಚಾನ್ಸೇ ಇಲ್ಲ. ಸೊ ಇದೊಂದು ಏನು ಅಂತಂದರೆ, ಡಿಹೈಡ್ರೇಷನ್ನೇ ಇದಕ್ಕೂ ಕೂಡ ಮೇಯ್ನ್ ರೀಸನ್ ಆಗಿರುತ್ತೆ. ಕರಳಿನ ಸಮಸ್ಯೆ ಯಾವ ರೀತಿ ಬರುತ್ತೆ ಅಂತಂದರೆ, ಫಸ್ಟು ನಾವು ತಿನ್ನೋ ಅಂಥ ಆಹಾರ ಜೀರ್ಣಕ್ರಿಯವಾಗಿರ್ಬೇಕು, ಅಂದರೆ ಜೀರ್ಣ ಆಗುವಂಥ ಆಹಾರನ ನಾವು ಸೇವಿಸ್ಬೇಕಾಗುತ್ತೆ. ಜೀರ್ಣ ಆಗದಿರೋಂಥ ಆಹಾರಗಳಂತಂದರೆ ಈ ಪಿಜ್ಜಾ, ಬರ್ಗರ್, ಬ್ರೆಡ್, ಬನ್ ಅಂಥದ್ದು ದಿನಾ ಸೇವಿಸೋದ್ರಿಂದ ಇದ್ಯಾವುದು ನಮಗೆ ಬೇಗ ಜೀರ್ಣ ಆಗೋದ್ರಿಲ್ಲ. ಅದು ಹೆಂಗಿರುತ್ತೆ ಅಂದರೆ, ಹೊಟ್ಟೆಯಲ್ಲೇ ಇರೋದಕ್ಕೆ ಅದು ತುಂಬ ಟೈಮ್ ತೊಗೊಳುತ್ತೆ. ಮ್ಯಾಕ್ಸಿಮಮ್ ಅದು 6 to 7 hours ತೊಗೊಳುತ್ತೆ ನಮ್ಮ ಡೈಜೆಷನ್ ಆಗೋದಕ್ಕೆ. ಯಾವುದೇ ನಾವು ಊಟ ತಿಂದರೂ ಕೂಡ ನಮ್ಮ ಬಾಡಿಲಿ ಅದು ಮ್ಯಾಕ್ಸಿಮಮ್ 3 hours ಮೇಲೆ ನಮ್ಮ ಬಾಡಿಲಿ ಇರಬಾರ್ದು. ಸೊ 3 hours ಮುಂಚೆ 3 hours ಅಷ್ಟು ಇತ್ತು ಕರೆಕ್ಟಾಗಿ ನಾವು ನಮ್ಮ ಬಾಡಿಲಿರೋಂಥ ವೇಸ್ಟೇಜ್ನ ನಾವು ಕರೆಕ್ಟಾಗಿ ತೆಗೆಯೋದ್ರಿಂದ ಯಾವುದೇ ರೀತಿಯಾದಂತಹ ಇಂಟೆಸ್ಟೈನ್ ಪ್ರಾಬ್ಲಮ್ ಬರೋದಿಲ್ಲ, ಮತ್ತು ಹೆಲ್ತಿಯಾಗಿರೋದಕ್ಕೂ ಕೂಡ
ತುಂಬಾನೇ ಇದು ತುಂಬಾ ಹೈ ಪಾಸಿಬಿಲಿಟೀಸ್ ಇರುತ್ತೆ. ಸೊ ಇದು ಏನಕ್ಕೆ ಅಂತಂದ್ರೆ ಫಸ್ಟ್ ಕಾನ್ಸ್ಟಿಪೇಷನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಕರೆಕ್ಟಾಗಿ ಡೈಜೆಷನ್ ಫುಡ್ ನಮ್ಗೆ ಬಾಡಿ ಕರೆಕ್ಟಾಗಿ ಡೈಜೆಷನ್ ಆಗದಿರೋದ್ರಿಂದ ಅದೇನಾಗ್ತಾ ಬರುತ್ತೆ ಅಂತಂದ್ರೆ ನಮ್ಮ ಬಾಡಿ ಇವಾಗ ಊಟ ಮಾಡಿರ್ತೀವಿ. ಸೊ ಊಟ ಮಾಡೋದ್ರಲ್ಲಿ ಡೈಲಿ ನಾವೇನು ಫುಡ್ನ ತಿಂತೀವೋ ಒಳಗಡೆ ಹೋಗಿದ ತಕ್ಷಣ ಅದು ನಮ್ಮ ಬಾಡಿಗೆ ಯಾವ ರೀತಿ ಎಷ್ಟು ಬೇಕೋ ಅಷ್ಟು ನ್ಯೂಟ್ರಿಯೆಂಟ್ಸ್ನ ತಗೊಂಡು ವೇಸ್ಟೇಜನ್ನ ನಮ್ಮ ಇಂಟೆಸ್ಟೈನ್ ಮೂಲಕ ಹೊರಗಡೆ ಹಾಕತ್ತೆ. ಸೊ ಅದೇನಾಗುತ್ತೆ ಅಂತಂದ್ರೆ ಕಾನ್ಸ್ಟಿಪೇಷನ್ ಏನಕ್ಕಾಗುತ್ತೆ, ಡೈಜೆಷನ್ ಕರೆಕ್ಟಾಗಿ ಆಗದೆ ಇರೋದ್ರಿಂದ ಆ ವೇಸ್ಟೇಜ್ ಅನ್ನೋ ಒಂದು ಫುಡ್ ಏನಿರುತ್ತೋ ಅದು ಹಾಗೆ ಉಳಿಯುತ್ತೆ. ಆ್ಯಂಡ್ ಅದು ಕಾನ್ಸ್ಟಿಪೇಷನ್ ಬಂದು ಕರೆಕ್ಟಾಗಿ ನೀವು ಸ್ಟೂಲ್ಸ್ನ ಪಾಸ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಅದು ತುಂಬ 2 to 3 days ಆಗೋವರೆಗೂ ಅಟ್ಲೀಸ್ಟ್ ನಮ್ಮ ಮೋಷನ್ ಯಾವ ರೀತಿ ಪಾಸ್ ಆಗಬೇಕಂದ್ರೆ ಅಟ್ಲೀಸ್ಟ್ 2 to 3 times ಇನ್ ಡೇ ಪಾಸ್ ಆಗಬೇಕಾಗುತ್ತೆ. ಈ ಥರ ಕಾನ್ಸ್ಟಿಪೇಷನ್ ಆಗೋ ಫಸ್ಟ್ ಏನಾಗುತ್ತೆ ಅಂತಂದರೆ 2 days once, 3 days once ಆರ್ 1 week once ಆಗುವಂಥದ್ದು ಚಾನ್ಸಸ್ ಇರುತ್ತೆ, ತುಂಬಾ ಚಾನ್ಸಸ್ ಇರುತ್ತೆ. ಆ್ಯಂಡ್ ಅದೇನಕ್ಕೆ ಚಾನ್ಸಸ್ ಇರುತ್ತೆ ಅಂತಂದರೆ ಮೋಷನ್ ನಮ್ಮ ಸ್ಟೂಲ್ ಏನಾಗುತ್ತೆ ಅಂತಂದರೆ ಫುಲ್ ಹಾರ್ಡಾಗಿ ಕನ್ವರ್ಟ್ ಆಗಿರುತ್ತೆ, ಕರೆಕ್ಟಾಗಿ ಡೈಜೆಷನ್ ಆಗಿರೋದಿಲ್ಲ. ಆ್ಯಂಡ್ ಕರಳು ಕೂಡ ಯಾವಾಗ ಹಾರ್ಡ್ ಸ್ಟೂಲ್ಸ್ ಪಾಸ್ ಆಗ್ತಾ ಬರುತ್ತೋ ಅವಾಗ ಇಂಟೆಸ್ಟೈನಲ್ಲಿರುವಂಥ ಸ್ಕಿನ್ಸ್ ಏನಾಗುತ್ತೆ ರಿಮೂವ್ ಆಗ್ತಾ ಬರುತ್ತೆ. ಆ್ಯಂಡ್ ರಿಮೂವ್ ಆಗೋ ಪಾರ್ಟಿಕಲ್ ವಾಟ್ ಆ ಪ್ಲೇಸ್ ಇರುತ್ತೋ ಅದು ಅಲ್ಸರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದೆಲ್ಲ ಮೇನ್ ರೀಸನ್ ಡಿಹೈಡ್ರೇಷನ್ ಅಲ್ವಾ. ಇದಕ್ಕೆಲ್ಲ ಕರೆಕ್ಟಾಗಿ ನೀರು ಕುಡಿಲಿಲ್ಲ ಅಂತಂದರೆ ನಮ್ಮ ಬಾಡಿ ಕರೆಕ್ಟ್ ನಾವು ತೊಗೊಂಡಿರೋ ಫುಡ್ಡು ಕರೆಕ್ಟಾಗಿ ಡೈಜೆಷನ್ ಆಗೋದಿಲ್ಲ. ಆ್ಯಂಡ್ ಯಾವುದೇ ನಾವು ಏನೇ ಒಂದು ನೆಕ್ಸ್ಟ್ ಮುಂದೆ ಏನೇ ಒಂದು ಒಟ್ಟು ಹೆಲ್ತ್ ಇವಾಗ ಕಾನ್ಸ್ಟಿಪೇಷನಿಂದ ಅಲ್ಸರ್ ಕನ್ವರ್ಟ್ ಆಗುತ್ತೆ, ಅಲ್ಸರಿಂದ ಇನ್ನೊಂದು ಕನ್ವರ್ಟ್ ಆಗುತ್ತೆ. ಆದಷ್ಟು ಹೀಟ್ ಇರೋಂಥ ಪದಾರ್ಥನ ಸ್ವಲ್ಪ ಕಮ್ಮಿ ಮಾಡಿ, ನಾನು ಫುಲ್ ಕಮ್ಮಿ ಮಾಡಿ ಅಂತ ಹೇಳ್ತಾ ಇಲ್ಲ, ಆದಷ್ಟು ವೀಕ್ಲಿ ಒನ್ಸ್ ನೀವು ಚಾಟ್ಸ್ ತಿನ್ನಿರಿ. ಆದಷ್ಟು ಬ್ರೆಡ್ ಬನ್ ಅನ್ನೋದು ಏನಿದೆಯೋ ಡೈಲಿ ನೀವು 2 to 3 times ತಿನ್ನೋದಕ್ಕಿಂತ ವೀಕ್ಲಿ 3 times ಆ ಥರ ತೊಗೊಳ್ಳೋದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಅದಕ್ಕೆ ತಕ್ಕಂಗೆ ಅಕಸ್ಮಾತ್ ನೀವು ದಿನ ನಮ್ಗೆ ಇದಪ್ಪ ಬಿಡೋಕೆ ಆಗ್ತಿಲ್ಲ ಅಂತಂದರೆ ಡೈಲಿ ತಿನ್ನಬೇಕು, ಇದನ್ನ ಬಿಡೋಕ್ಕೆ ಆಗಲ್ಲ ಅಂತಂದರೆ ಆದಷ್ಟು ಅದು ತಿಂದಾದ್ಮೇಲೆ ಆದಷ್ಟು ನೀರು ಕುಡಿಯೋದ್ರಿಂದ ಈ ಒಂದು ಡಿಹೈಡ್ರೇಷನ್ ಪ್ರಾಬ್ಲಮ್ ಅನ್ನೋದನ್ನು ನಾವು ಇಲ್ಲಿಗೆ ತಡೆಗಟ್ಬೋದು. ಆ್ಯಂಡ್ ಈ 2 to 3 liters ಡೈಲಿ ಕುಡಿಬೇಕಂತ ಹೇಳಿದ್ದೀನಿ. ಸೊ ಈ ಬೆನಿಫಿಟ್ಸ್ ಏನಿದೆ, ನಮ್ಮ ಇವತ್ತಿನ ಒಂದು 4 tips ಏನು ಅಂತಂದರೆ ಬೆಳಗ್ಗೆ ಎದ್ದಿದ ತಕ್ಷಣ 2 glass ಖಾಲಿ ಹೊಟ್ಟೆಯಲ್ಲಿ ವಾರ್ಮ್ ವಾಟರ್ ಕುಡಿಯೋದ್ರಿಂದ ನಮ್ಮ ಬಾಡಿಲಿರುವಂಥ ಇಂಟರ್ನಲ್ಸ್ ಆರ್ಗನ್ಸ್ ಆ್ಯಕ್ಟಿವೇಟ್ ಆಗುತ್ತೆ. ಆ್ಯಂಡ್ ಡೈಜೆಷನ್ ಪ್ರಾಬ್ಲಮ್ ಆಗಿರ್ಬೋದು, ಇಂಟೆಸ್ಟೈನ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಅದು ಎಲ್ಲ ತಡೆಗಟ್ಟೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ನೆಕ್ಸ್ಟ್ ಟಿಪ್ ನಂಬರ್ 2 ಬಂದು ಊಟ ಮಾಡೋಕ್ಕಿಂತ ಮುಂಚೆ ನಾವು ಡೈಲಿ 3 times ನಾವು ಫುಡ್ನ ನಾವು ತೊಗೊತೀವಿ ಅಂದರೆ ಬ್ರೇಕ್ಫಾಸ್ಟ್ ಆಗಿರ್ಬೋದು, ಲಂಚ್ ಆಗಿರ್ಬೋದು, ಡಿನ್ನರ್ ಆಗಿರ್ಬೋದು, ಊಟ ಮಾಡೋಕ್ಕಿಂತ ಮುಂಚೆ ಬಿಫೋರ್ 30 minutes ನೀರು ಕುಡ್ದು ನಾವು ಊಟ ಮಾಡೋದ್ರಿಂದ ಡೈಜೆಷನ್ ಫಂಕ್ಷನ್ ಕರೆಕ್ಟಾಗಿ ಆಗ್ತಾ ಬರುತ್ತೆ. ಆ್ಯಂಡ್ ಯಾವುದೇ ರೀತಿಯಾದಂಥ ಡೈಜೆಷನ್ ಇಶ್ಯೂಸ್ ನಮಗೆ ಬರೋದಿಲ್ಲ. ಟಿಪ್ ನಂಬರ್ 3 ಬಂದು ಸ್ನಾನ ಮಾಡೋಕ್ಕಿಂತ ಮುಂಚೆ 1 glass ನೀರು ಕುಡಿಯೋದ್ರಿಂದ ಲೋಯರ್ ಬ್ಲಡ್ ಪ್ರೆಷರ್ ಅನ್ನೋದನ್ನು ಕೂಡ ತಡಿಬೋದು, ಅಂದರೆ BP ಆಗೋದನ್ನು ಕೂಡ ಆದಷ್ಟು ತಡೆಗಟ್ಬೋದು. ಟಿಪ್ ನಂಬರ್ 4 ಬಂದು ಮಲಗೋಕ್ಕಿಂತ ಮುಂಚೆ 1 glass ನೀರು ಕುಡಿಯೋದ್ರಿಂದ ಡೈಜೆಷನ್ ಸಿಸ್ಟಮ್ ಅಂದರೆ ಡೈಜೆಷನ್ ಫಂಕ್ಷನ್ ಕರೆಕ್ಟಾಗಿ ಆಗ್ತಾ ಹೋಗುತ್ತೆ. ಆ್ಯಂಡ್ ನಮ್ಮ ಬಾಡಿಲಿ ಅಂತ ಇಂಟರ್ನಲ್ಸ್ ಆರ್ಗನ್ಸ್ ಆ್ಯಕ್ಟಿವೇಟ್ ಆಗುತ್ತೆ, ಕರೆಕ್ಟಾಗಿ ಫಂಕ್ಷನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ವಾಟರ್ ನಮ್ಮ ಬಾಡಿಲಿ ಹೋಗೋದ್ರಿಂದ ಅದರಲ್ಲಿ ಮೇನ್ ಬಂದು ಆಕ್ಸಿಜನ್ ಮತ್ತು ನ್ಯೂಟ್ರಿಯೆಂಟ್ ವ್ಯಾಲ್ಯೂ ಇರುತ್ತೆ. ನಮ್ಮ ಬಾಡಿ ಒಳಗಡೆ ಇರೋವಂಥ ಇಂಟರ್ನಲ್ಸ್ ಆರ್ಗನ್ಸ್ಗೆ ಅದು ಸಪ್ಲೈ ಆಗುತ್ತೆ. ಸಪ್ಲೈ ಆಗೋದ್ರಿಂದ ನಮ್ಮ ಬಾಡಿಲಿ ಫಂಕ್ಷನ್ಸು ಕೂಡ ಕರೆಕ್ಟಾಗಿ ಆಗ್ತಾ ಹೋಗುತ್ತೆ. ಸೊ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.